ಹಾಲೆಲೂಯ. ದೇವರ ಪರಿಶುದ್ಧ ನಾಮನಿಗೆ ಸ್ತೋತ್ರವಾಗಲಿ. ಇವತ್ತಿನ ಸಮಯದಲ್ಲಿ ಪ್ರಿಯರೇ, ನಾನು ನೋಹನ ವಿಷಯದಲ್ಲಿ ನಿಮ್ಮ ಸರಿ ವಾಕ್ಯದಿಂದ ಮಾತಾಡಲಿಕ್ಕಿದ್ದೇನೆ ಪ್ರಿಯರೇ. ಹಾಲೆಲೂಯ. ನೋಹನಿಗೆ ದೇವರು ದೋಣಿ ಮಾಡಂತ ಹೇಳೋ ಕಾರಣ ಏನದ ಪ್ರಿಯರೇ? ಹಾಲೆಲೂಯ. ನೋಹನಿಗೆ ಒಂದು ದೋಣಿ ಮಾಡಂತ ಯಾಕೆ ಹೇಳ್ಯಾರ ದೇವರು? ನಾವು ವಾಕ್ಯ ಭಾಗದಲ್ಲಿ ನೋಡ್ರಿ. ನೋಹನ ಅಂದ್ರೆ ಆದಿಕಾಂಡ 6ನೇ ಅಧ್ಯಾಯ 13ನೇ ವಾಕ್ಯ. ಆಗ ದೇವರು ನೋಹನಿಗೆ ಎಲ್ಲ ದೇಹಿಗಳಿಗೂ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. ಭೂಲೋಕವು ಅವರ ಅನ್ಯಾಯದಿಂದ ತುಂಬಿ ಅದೇ ನಾನು ಅವರನ್ನು ಭೂಮಿಯ ಮೇಲಿರುವುದೆಲ್ಲವನ್ನು ಅಳಿಸಿ ಬಿಡುತ್ತೇನೆ. ಹಾಲೆಲೂಯ. ಪ್ರಿಯ ದೇವ್ರ ಮಕ್ಕಳೇ, ನೋಹನ ಕಾಲದಲ್ಲಿ ಜನರು ಏನು ಮಾಡ್ಯಾರ ಅಂದ್ರೆ ತನ್ನ ಇಷ್ಟಾನುಸಾರ ಜೀವನ ಮಾಡ್ರಿ. ತನ್ನ ಇಷ್ಟಾನುಸಾರ ಜೀವನ ಅಂದ್ರೆ ತನ್ನ ಮನುಷ್ಯ ಬಂದಂಥ ಕೆಲಸ ಮಾಡ್ರಿ. ಎಷ್ಟು ಪಾಪ ಮಾಡಿದ್ರು ನಡೆ ಹೊಡಿತದ, ಯಾರು ಸರಿ ಪಾಪ ಮಾಡಿದ್ರು ನಡೆ ಹೊಡೆದ ನಾವು ಹೆಂಗೆ ಜೀವನ ಮಾಡಿದ್ರು ನಡೆಯುತ್ತದ ಅಂಥೇಳಿ ಇವ್ರ ಆಲೋಚನೆ ಏನಂದ್ರೆ, ಇವ್ರ ಬಲ್ಲಿ ನೋಹನ ಕಾಲದಲ್ಲಿ ಅವ್ನಿಗೆ ಏನಾಗಿದೆ ಅವ್ರ ಆಲೋಚನೆಗಳು ಎಲ್ಲ ಕೆಟ್ಟ ಆಲೋಚನೆ ಪ್ರಿಯರಿ. ಅವ್ರು ಅಸಲು ದೇವ್ರಿಗೆ ಭಯಪಡೋಂಥ ಮನುಷ್ಯರೇ ಅಲ್ಲರಿ. ಹಲ್ಲೆಲೂಯಾ. ಅವ್ರು ಏನು ಮಾಡ್ಯಾರ ಅಂದ್ರೆ ನೋಡ್ರಿ, ಆಗ ದೇವ್ರು ಒಂದು ತೀರ್ಮಾನ ತೊಗೊಂಡವ್ರಿ. ತಾನು ಇಷ್ಟಾನುಸಾರ ಜೀವನ ಮಾಡಿದ ಕಡೆ ದೇವ್ರು ಏನು ಮಾಡ್ಯಾರಿ? ಆಗ ದೇವರು ನೋಹನಿಗೆ ಎಲ್ಲ ದೇಹಿಗಳಿಗೂ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. ಭೂಲೋಕವು ಅವರ ಅನ್ಯದಿಂದ ತುಂಬಿದೆ. ಭೂಲೋಕ ಅಂದ್ರೆ ಭೂಮಿ ಹೆಂಗೆ ತುಂಬಿದಂತಾಗ ಪೂರ ಅನ್ಯಾಯ ತುಂಬಿದಂದ್ರೆ ಪಾಪದಿಂದ ತುಂಬೋಗ್ಯದಂದು ಅರ್ಥ ರೀ. ಪಾಪದಿಂದ ತುಂಬೋಗಿದ ಕಾರಣ ಏನೋ ದೇವ್ರು ಏನು ತೀರ್ಮಾನ ಮಾಡ್ಕೊಂಡ್ರೆ ಇವ್ರಿಗೆ ಹೆಂಗಾರ ಮಾಡ್ಬೇಕಂದ್ರೆ ಇವ್ರಿಗೆ ನಾಶನ ಮಾಡ್ಬೇಕಂತೇಳಿ ದೇವ್ರ ತೀರ್ಮಾನ ತೊಗೊಂಡಾರಿ. ಇವ್ರಿಗೆ ಹೆಂಗಾರ ಮಾಡಬೇಕು, ನಾನು ಇವ್ರಿಗೆ ಬಿಟ್ಕೊಡ್ಬೇಕಂತೇಳಿ ದೇವ್ರ ತೀರ್ಮಾನ ತೊಗೊಂಡ್ರೆ ಪ್ರಿಯರಿ. ಹಾಲೆಲೂಯ. ದೇವ್ರು ನೋಡ್ರಿ, ಇವ್ರು ಏನು ಮಾಡ್ಯಾರ? ಅಸಲು ದೇವ್ರಿಗೆ ಭಯಪಟ್ಟಲ ರೀ. ತನ್ನ ಇಷ್ಟಾನುಸಾರ ಜೀವನ ಮಾಡ್ಕೊಂಡ್ರೆ ಪ್ರಿಯರಿ. ಆದರೆ ದೇವರಿಂದ ಸರಿಯಾಗಿ ನಡ್ಕೊಂಡು ಬಂದಂಥ ಯಾರಂದ್ರೆ ಒಂದೇ ಕುಟುಂಬ, ನೋಹನ ಕುಟುಂಬ. ನೋಹನ್ ಏನು ಮಾಡ್ತೀನಿ ಅಂದ್ರೆ ದೇವರಿಗೆ ಭಯಪಡ್ತೀನಿ ರೀ. ದೇವ್ರು ಏನು ಹೇಳ್ಯಾರ ನೋಹನಿಗೆ ಅಂದ್ರೆ, ನೀನು ಒಂದು ದೋಣಿ ಒಂದು ತಯಾರು ಮಾಡಂತ ಹೇಳ್ಯಾರ. ಯಾರಿಗೆ? ನೋಹನಿಗೆ ದೇವ್ರು ಹೇಳಿನ ಮಾತಿನ ಪ್ರಕಾರ, ದೇವರು ಹೇಳಿನ ಮಾತಿಗೆ ಏನು ಮಾಡ್ಯಾರ? ನೋಹನು ಒಂದು ದೋಣಿಯನ್ನು ತಯಾರು ಮಾಡ್ಯಾರ ಪ್ರಿಯರಿ. ಫಸ್ಟ್ ಭೂಮಿ ಮೇಲೆ ಪ್ರಿಯರೇ ಒಂದು ದೋಣಿಯಾಗಿ ತಯಾರಾಗಬೇಕು ಕಾರಣ ಅಂದ್ರೆ ದೇವರೊಂದು ಆಲೋಚನೆ. ಸೆಕೆಂಡು, ಈ ಭೂಮಿ ಮೇಲೆ ಮಾಡಿದ ಫಸ್ಟ್ ಟೋಕ್ರಿ ಅಂದ್ರೆ ದೋಣಿ ಅಂದ್ರೆ ನೋಹನೇ ಪ್ರಿಯರಿ. ಭೂಮಿ ಮೇಲೆ ತಯಾರು ಮಾಡಿದ ಫಸ್ಟ್ ಒಂದು ಇದು ಅಂದ್ರೆ ಒಂದು ಟೋಕ್ರಿ ಅಂದ್ರೆ ನೋಹನೇ ಪ್ರಿಯರಿ. ಹಲ್ಲೆಲೂಯಾ. ನೋಡಿ ಪ್ರಿಯ ದೇವ್ರ ಮಕ್ಕಳು, ಹಿಬ್ರಿದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 7ನೇ ವಾಕ್ಯ ಓದ್ಲತ್ತೀನಿ ನೋಡ್ರಿ. ಹಿಬ್ರಿದವರ ಪತ್ರಿಕೆ 11ನೇ ಅಧ್ಯಾಯ 7ನೇ ವಾಕ್ಯ. ನಂಬಿಕೆಯಿಂದಲೇ ನೋಹನು ಅದು ಅವರಿಗೆ ಕಾಣದಿಂದ ಸಂಗತಿಗಳ ವಿಷಯವಾಗಿ ದೇವೋಕ್ತಿಯನ್ನು ಹೊಂದಿ ಭಯಭಕ್ತುಳನಾಗಿ ತನ್ನ ಮನೆಯವರನ್ನು ಸಂರಕ್ಷಣೆಗೋಸ್ಕರ ನ್ಯಾಯವನ್ನು ಕಟ್ಟಿಸಿ ಸಿದ್ಧ ಮಾಡಿದ್ದನು. ಅದರಿಂದ ಅವನು ಲೋಕದವರನ್ನು ದಂಡನೆಗೆ ಪಾತ್ರನೆಂದು ನಿರ್ಣಯಿಸಿಕೊಂಡು ನಂಬಿಕೆಯ ಫಲವಾದ ನೀತಿಯ ಬಾಧ್ಯನಾದನು. ಅಲ್ಲಿ ಇಲ್ಲಿ ನೋಡಿ ಪ್ರಿಯ ದೇವರ ಮಕ್ಕಳೇ, ನಂಬಿಕೆಯಿಂದಲೇ ನೋಹನು ಅದು ಅವರಿಗೆ ಕಾರಣದಿಂದ ಸಂಗತಿ ವಿಷಯವಾಗಿ ದೇವೋಕ್ತಿಯನ್ನು ಹೊಂದಿ ಭಯಭಕ್ತುಳನಾಗಿ ತನ್ನ ಮನೆಯವರನ್ನು ಸಂರಕ್ಷಣೆಗೋಸ್ಕರ ನ್ಯಾಯವನ್ನು ಕಟ್ಟಿಸಿದನು. ಅಂದ್ರೆ ದೋಣಿ ತಾನು ಏನು ಮಾಡ್ತೀನಂದ್ರೆ, ಇವ ನೋಹನ್ ಏನು ಮಾಡ್ಯಾನ ಪ್ರಿಯ ಮಕ್ಕಳು? ಭಯಭಕ್ತಿ ಅಂದ್ರೆ ದೇವರಿಗೆ ಒಂದು ಭಯಪಡೋಂಥ ಮನುಷ್ಯ. ದೇವ್ರು ಹೇಳಿದಂಥ ದೇವ್ರು ಏನು ಹೇಳ್ತಾನೆ ಅದೇ ಕೇಳಿ ನಡೆಯೋಂಥ ಮನುಷ್ಯರಿ. ಇವ್ರಿಗೆ ಏನಂತಾರೆ? ಭಯಭಕ್ತಿ ಉಳ್ಳವರು ಅಂತಾರೆ. ಭಯಭಕ್ತಿ ಉಳ್ಳವರು ದೇವ್ರ ಮಾತು ಕೊಟ್ಟಂಥ ಮಾತಿನ ಪ್ರಕಾರ ನಡೆಯೋರು. ಹಲ್ಲೆಲೂಯಾ. ದೇವ್ರು ಏನು ಹೇಳ್ಯಾರ ನೋಹನಿಗೆ ಅದೇ ನೋಹನ್ ಮಾಡ್ಕೊತಾ ಬಂದನ್ರಿ. ದೇವ್ರು ಹೇಳಿದ ಮಾತಿಗೆ ಅವ ಅಸಲು ಒಲಂದಲೇ ಪ್ರಿಯರು. ದೇವ್ರು ಏನು ಹೇಳ್ಯಾರ? ನೋಹನ ನೀವು ಒಂದು ದೋಣಿಯನ್ನು ತಯಾರು ಮಾಡು, ಆ ದೋಣಿ ನೀವು ಸರಿಯಾಗಿ ಇದು ಮಾಡು. ದೇವ್ರು ಹೆಂಗೆ ಹೇಳ್ಯಾರ ಅದೇ ರೀತಿಯಿಂದ ತಯಾರು ಮಾಡ್ಯಾನ್ರಿ ಅವ. ಹಲ್ಲೆಲೂಯಾ. ಪ್ರೀತಿಯ ದೇವ್ರ ಮಕ್ಕಳೇ, ನೋಹನ್ ಏನು ಮಾಡ್ಯಾನಂದ್ರೆ ಒಳ್ಳೆ ರೀತಿಯ ಜೀವನ ಮಾಡ್ಯಾನ. ದೇವ್ರಿಗೆ ಭಯಪಡೋಂಥ ಮನುಷ್ಯ. ದೇವ್ರು ಸರಿ ಒಳ್ಳೆ ರೀತಿಯ ನಡ್ದನ್ರಿ. ಹಲ್ಲೆಲೂಯಾ. ಅವ್ನು ಏನು ಮಾಡ್ಯಾನಂದ್ರೆ ತನ್ನ ಕುಟುಂಬರಿಗೆ ಏನು ಮಾಡ್ಯಾನ? ತಾನು ಕೂಡ ಭಯಭಕ್ತಿ ಬೆಳೆದಾನ. ತನ್ನ ಕುಟುಂಬರಿಗೆ ಏನು ಮಾಡ್ಯಾನ? ಒಂದು ದೋಣಿ ತಯಾರು ಮಾಡಿ ಕುಟುಂಬಕ್ಕೆ ಕಾಪಾಡ್ಕೊಂತೇಳಿ ರಕ್ಷಣೆ ಮಾಡ್ಕೋಬೇಕಂತೇಳಿ ಒಂದು ಆಲೋಚನೆ ಪ್ರಿಯರಿ. ಹಲ್ಲೆಲೂಯಾ. ಪ್ರೀತಿಯ ದೇವ್ರ ಮಕ್ಕಳೇ, ದೇವರು ನೋಹನಿಗೆ ದೇವ್ರು ಏನು ಮಾಡ್ಯಾರ? ಮುಂದೆ ದೇವರು ಏನು ಮಾಡ್ಯಾರ? ನೋಹನಿಗೆ ಹೇಳ್ಯಾರಿ, ಇದು ಭೂಮಿ ಏನು ಮಾಡ್ತಂದ್ರೆ ನಾನು ನೀರಿನಿಂದ ನಾಶನ ಮಾಡ್ತಂತ ಹೇಳ್ಯಾರಿ. ಯಾರಿಗೆ ಹೇಳ್ಯಾರ? ದೇವ್ರು ನೋಹನಿಗೆ ಹೇಳ್ಯಾರ, ನೋಹನ ಇದು ನೀರಿನಿಂದ ಏನು ಮಾಡ್ತಾನೆ? ನಾನು
ನಾಶನ ಮಾಡ್ತಾನಂತ ಹೇಳ್ಯಾರ. ಯಾರಿಗೆ? ನೋಹನ ಪ್ರಿಯರೇ. ಅದ್ರ ದೇವರು ನೋಹನ ಏನು ಹೇಳ್ಯಾರ? ನಾನು ನೀರಿನಿಂದ ನಾಶನ ಮಾಡ್ತಾನಂತ ಹೇಳಿ ದೇವ್ರು ನೋಹನ ಹೇಳಿದ್ರು. ನೋಹನ್ ಏನು ಮಾಡ್ಯಾನ? ದೇವ್ರು ಏನು ಹೇಳ್ಯಾನ ಅದೇ ನೋಹನ ಅವ್ರ ಕುಟುಂಬ ಹೇಳ್ಕೊತಾ ಬಂದನ ಪ್ರಿಯರೇ. ದೇವರು ನೋಹನ್ ಏನು ಹೇಳ್ಯಾನ ತನ್ನ ಕುಟುಂಬ ಅಂದ್ರೆ, ದೇವರದು ನೀರಿನಿಂದ ನಾಶನ ಮಾಡ್ಲಕ್ಕಾರ ನೀವು ಸಿದ್ಧವಾಗಿರಿ ಅಂಥೇಳಿ, ಭಯ ಭಕ್ತಿನಿರಿ ಅಂಥೇಳಿ ದೇವ್ರಿಗೆ ನೋಹನ್ ಏನು ಹೇಳ್ಯಾನ ತನ್ನ ಕುಟುಂಬ ಹೇಳ್ಕೊತಾ ಬಂದನ ಪ್ರಿಯ ದೇವ್ರ ಮಕ್ಕಳೇ. ಹಲ್ಲೆಲೂಯಾ. ಎಹೆಜ್ಕೇಲ ಗ್ರಂಥ 3ನೇ ಅಧ್ಯಾಯ 3:21 ರೀ ಪ್ರಿಯರೇ. ಎಹೆಜ್ಕೇಲ 3:21 ನೋಡ್ರಿ. ನೀನು ಶಿಷ್ಟನು ಪಾಪ ಮಾಡದಂತೆ ಎಚ್ಚರಿಸಿದ ಮೇಲೆ ಅವನು ಪಾಪ ಮಾಡದೆ ಹೋದರೆ ಎಚ್ಚರಗೊಂಡ ಕಾರಣ ಜೀವದಿಂದ ಉಳಿಯುವನು, ನೀನು ನಿನ್ನ ಪ್ರಾಣವನ್ನು ಉಳಿಸಿಕೊಂಡಿರುವಿ. ನೀವು ವಾಕ್ಯದಲ್ಲಿ ಸರಿಯಾಗಿ ಓದ್ಕೋರು ಪ್ರಿಯರ ಮಕ್ಕಳು, ನಿಮ್ಗೆ ಅರ್ಥ ಆಯ್ತದೆ ಚೆಂದಾಗಿ. ನಾನು ನಿಮಗೆ ಶಾರ್ಟ್ ಕಟ್ದಾಗ ನಮಗೆ ತಿಳಿಸುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಆದರೆ ಪ್ರಿಯರೇ ಇಲ್ಲಿ ನೋಡಿ, ಪಾಪ ಮಾಡದಂತೆ ಎಚ್ಚರಿಸಿದ ಮೇಲೆ ಅವನ ಪಾಪ ಮಾಡದೆ ಹೋದರೆ, ಅವ್ರೇನು ಮಾಡ್ಯಾರ? ತನ್ನ ಪಾಪ ಮಾಡ್ಯಾರ. ಪಾಪ ಅಂದ್ರೆ ತನ್ನ ಇಷ್ಟಾನುಸಾರ ಜೀವನ ಮಾಡ್ಯಾರ. ಪಾಪಗೆ ಅಸ್ಸಲು ಭಯಪಡ್ಲ ರೀ. ಹೆಂಗೆ ಜೀವನ ಮಾಡಿದ್ರು ನಡೀತದೆ, ಎಷ್ಟು ವ್ಯಭಿಚಾರ ಮಾಡಿದ್ರು ನಡೀತದೆ, ನಾವು ಹೆಂಗೆ ಜೀವನ ಮಾಡಿದ್ರು ನಡೀತದೆ ಅಂಥೇಳಿ ಅವ್ರು ಹೆಚ್ಚಿಗೆ ಏನು ಮಾಡಿದ? ನೋಹನ ಕಾಲದಲ್ಲಿ ಎಲ್ಲ ಜನರು ದೇವರ ವಾಕ್ಯ ಕೇಳೋ ಕಾರಣ ಏನಾಗ್ಯದಂದ್ರೆ, ನೋಹನ ಕಾಲದಲ್ಲಿ ಎಲ್ಲ ಜನರು ನೀರಿನಿಂದ ನಾಶನ ಹೋಗ್ಯಾರ್ರಿ. ತನ್ನ ಇಷ್ಟಾನುಸಾರ ಜೀವನ ಮಾಡೋ ಪ್ರಯೋಜನ ಮಕ್ಕಳೇ. ದೇವ್ರು ಹಾರಂತ ಅವ್ರಿಗೆ ಗೊತ್ತದ ಕರೆ ಅಂದ್ರೆ ದೇವ್ರು ಇಲ್ಲ ಅಂತ ನಡ್ಯಾರ. ಅನೇಕ ಜನರ ಪ್ರಯೋಜನ ಮಕ್ಕಳು ನೋಡ್ಕೋತೀರಿ. ನೋಡ್ರಿ ಎಷ್ಟು ಜನರ ದೇವ್ರು ಇದ್ದಿರ್ಬೇಕಪ್ಪ ನಮಗೇನದ ಅಂಥೇಳಿ ತನ್ನ ಇಷ್ಟಾನುಸಾರ ಜೀವನ ಮಾಡ್ಕೊಳ್ತಾರೆ ಅಲ್ಲಿ. ಆದರೆ ಏನಾಗ್ಯದ? ನೋಹನ ಕಾಲದಲ್ಲಿ ನೀರಿನಿಂದ ನಾಶನ ಹೋಗ್ಯಾರ. ನೀರಿನಿಂದ ನಾಶನ ಹೋಗ್ಬೇಕಂತ ನೀನು ಆಲೋಚನೆ ಅದ? ಒಂದು ಸಲ ಆಲೋಚನೆ ಮಾಡ್ಕೋ. ನೀ ಪಾಪದಿಂದ ಹೊರಗೆ ಬಾ. ಹಲ್ಲೆಲೂಯಾ. ನೋಡ್ರಿ, ಪಾಪ ಮಾಡದಂತೆ ಎಚ್ಚರಿಸಿದ ಮೇಲೆ ಅವನು ಪಾಪ ಮಾಡದೆ ಹೋದರೆ ಎಚ್ಚರಗೊಂಡ ಕಾರಣ ಜೀವದಿಂದ ಉಳಿಯುವವನು, ನೀನು ನಿನ್ನ ಪ್ರಾಣವನ್ನು ಉಳಿಸಿಕೊಂಡಿರುವಿ. ನೀ ಪಾಪದಿಂದ ಬಿಡುಗಡೆ ಆದಿ. ನೀ ಪಾಪ ಎಷ್ಟು ಜನ ಮಾಡ್ತಿಪ್ಪಿರಿ. ನೀ ಪಾಪದ ಜೀವನ ನಡೆಸಿದ ಕಾರಣ ಏನಾಗ್ಯದ? ನೋಹನ ಕಾಲದ ಎಲ್ಲ ಜನರು ನೀರಿನ ನಾಶನ ಹೋಗ್ಯಾರ. ಇವಾಗ ಏನಂದ್ರೆ, ನೀ ಪಾಪದಿಂದ ಹೊರಗೆ ಬರೋದು ಅನ್ಕೋ, ನೀವು ಒಂದು ದಿವಸ ನಾಶನ ಹೋಯ್ತು ಅಂತ ಅರ್ಥ. ನಿನ್ನ ಜೀವ ಉಳಿಸ್ಕೋಬೇಕಾದ್ರೆ ಅನ್ನೋದು ದೇವರು ನೀ ಪಾಪದಿಂದ ಹೊರಗೆ ಬಾ ಅಂತ ಹೇಳ್ತಾರೆ. ಈ ವಾಕ್ಯದ ಮುಖಾಂತರ. ಹಲ್ಲೆಲೂಯಾ. ನೋಡಿ ಪ್ರಿಯರೇ, ನೋಹನ್ ಏನು ಮಾಡ್ತಾನೆ ಅಂದ್ರೆ, ನೋಹನು ನೀತಿವಂತನು, ದೇವರನ್ನ ಸರಿಯಾಗಿ ನಡೆಯಂಥ ಮನುಷ್ಯ. ಆದರೆ ಏನು ಮಾಡ್ತಾನೆ, ಆತನು ಕುಟುಂಬದಲ್ಲಿ ಏನು ಮಾಡ್ಯಾನಂದ್ರೆ, ತನ್ನ ಕುಟುಂಬದಲ್ಲಿ ಏನು ಮಾಡ್ತಾನೆ, ತನ್ನ ಕುಟುಂಬದಲ್ಲಿ ಸರಿಯಾಗಿ ಕಾಯ್ದೆ ಕಾಪಾಡಬೇಕು ಅಂತೇಳಿ ಅರ್ಥ ಅವನು. ಹಲ್ಲೆಲೂಯಾ. ಆದರೆ ಆತನ ಕುಟುಂಬ ಏನು ಮಾಡಿ ಅಂದ್ರೆ, ತನ್ನ ಕುಟುಂಬ ಹೆಂಗಾರ ಮಾಡಬೇಕು, ನನ್ನ ಕುಟುಂಬಕ್ಕೆ ಕಾಯ್ದೆ ಕಾಪಾಡ್ಬೇಕಂತ ಆಲೋಚನೆ ಪ್ರೇರಿ. ಆದರೆ ದೇವರು ಹೇಳಿದ ಮಾತಿನ ಪ್ರಕಾರ ತನ್ನ ಕುಟುಂಬ ಏನು ಮಾಡ್ಯಾನ? ಕಾಪಾಡ್ಕೊಂಡ ನಾವು. ಯಾರು? ನೋಹನ್ ಪ್ರೇರಿ. ಹಲ್ಲೆಲೂಯಾ. ಆದರೆ ಓಡದಲ್ಲಿ ಇರೋಸ್ತನ ಹೊರಗೆ ಬಂದ ಮೇಲೆ ಏನಾಗ್ಯದ ಅಂದ್ರೆ, ಹೊರಗೆ ಬಂದರೆ ಜೀವಿಸ್ತಾರೆ ಅವರು. ಒಳಗೆ ಇರೋದಿರೋಸ್ತನ ಒಳಗೆ ಭೀ ಜೀವನ ಮಾಡ್ತಾರೆ. ಹೊರಗೆ ಬಂದರೆ ಏನಾಗಿದಾರೆ? ಜೀವಿಸ್ತಿ ಅಂದ್ರೆ ಅರ್ಥ ಅಂದ್ರೆ, ನೀವೊಂದು ಪಾಪದಲ್ಲಿದ್ದೆ, ನೀವು ಯಾವ್ದಾರ ಬಂಧಕದಲ್ಲಿ ನೀ ಯಾವ್ದಾರ ಕಷ್ಟದಲ್ಲಿ ಸಮಸ್ಯೆಯಲ್ಲಿ ಬಿದ್ದಿದ್ದೆ, ಆದರೆ ನೀ ಹೊರಗೆ ಬರಬೇಕು. ಹಲ್ಲೆಲೂಯಾ. ಪ್ರೀತಿಯ ದೇವ್ರ ಮಕ್ಕಳೇ, ನೋಹನ ಕಾಲದಲ್ಲಿ ನೋಡ್ರಿ, ನಾವು ಹಾಡೋದು ನೋಹನ ಕಾಲದಲ್ಲಿ ಎಲ್ಲ ಜನರು ದೇವರ ವಾಕ್ಯವನ್ನು ಕೇಳಲೇ ಹೋದರು. ದೇವ್ರ ವಾಕ್ಯ ಕೇಳದ ಕಾರಣ ಏನಂದ್ರೆ ಅವ್ರು ನೀರಿಂದ ನಾಶನವಾಗಿ ಹೋಗ್ಯಾರ್ರಿ. ಹಲ್ಲೆಲೂಯಾ. ನೋಡಿ ಪ್ರಿಯ ದೇವ್ರ ಮಕ್ಕಳು, ಈ ಲೋಕದಲ್ಲಿ ಏನಂದ್ರೆ ಭಾಳ ಭಯಂಕರ ಪರಿಸ್ಥಿತಿ ಅದ. ಲೋಕದಾಗ ಭಾಳ ಭಯಂಕರ ಪರಿಸ್ಥಿತಿ ಅದ. ಈಗಿನ ಸಮಯದಲ್ಲಿ ಭಾಳ ಭಯಂಕರ ಅಂದ್ರೆ ಎದೋ ಯಾವ ರೀತಿ ನಾವು ಪ್ರಾಣ ಬಚಿಸ್ಕೋಬೇಕು, ನಾವು ಹೆಂಗೆ ಮಾಡಿದ್ರೆ ಈ ಭೂಮಿ ಮೇಲೆ ಬದುಕ್ತೇವೆ, ನಾವು ಯಾವ ರೀತಿಯೇ ನಡ್ಕೊತ ಹೋದ್ರೆ ನಾವು ಈ ಭೂಮಿ ಮೇಲೆ ಬಚಿಸ್ತೇವೆ ಅಂಥೇಳಿ ಭಾಳ ಜನರು ಪ್ರಯಾಸ ಪಡತ್ತಾರೆ ರೀ. ಹಲ್ಲೆಲೂಯಾ. ಪ್ರಿಯ ದೇವ್ರ ಮಕ್ಕಳೇ, ದೇವರು ವಾಕ್ಯದ ಮುಖಾಂತರ ನಿಮ್ಗೆ ಸರಿ ಮಾತಾಡತ್ತಾರೆ. ದೇವರು ವಾಕ್ಯದ ಮುಖಾಂತರ ನಿಮ್ಗೆ ಸರಿ ದೇವರು ಸೇವಕರ ಮುಖಾಂತರ ನಿಮ್ಗೆ ಎಚ್ಚರಿಕೆ ಕೊಡ್ತಾರೆ ಪ್ರಿಯ ದೇವ್ರ ಮಕ್ಕಳೇ. ಹಲ್ಲೆಲೂಯಾ. ನೀವು ಎಚ್ಚರಿಕೆ ನೀವು ದೇವ ಸೇವಕರು ವಾಕ್ಯ ನೀವು ಚರ್ಚೆ ಎಚ್ಚರಿಕೆ ನೀವು ವಾಕ್ಯ ಯಾವತ್ತು ನೀವು ಅವ್ರ ಎಚ್ಚರಿಕೆ ನಿಮ್ಮ ವಾಕ್ಯ ಹೇಳ್ತಾರೋ, ನಿಮ್ಮ ಗದ್ದರಿಸೋ ವಾಕ್ಯ ಯಾಕೆ ಹೇಳ್ತಾರೋ ಆ ವಾಕ್ಯ ನೀವು ಕೇಳಿದ್ರೆ ಏನು ಮಾಡ್ತೀರಿ ಅನ್ಕೋರಿ, ನೀವು ರಕ್ಷಣೆಯಲ್ಲಿ ಬರ್ತೀರಿ. ಹಲ್ಲೆಲೂಯಾ. ಇದು ನನ್ನ ಇಷ್ಟಾನುಸಾರ ಜೀವನ ಮಾಡ್ತಪ್ಪ, ನನಗೆ ಯಾರು ಹೇಳಿರಿಲ್ಲ, ನಾನು ಯಾರು ಕೇಳಿರಿಲ್ಲ, ನನ್ನ ಮನಸ್ಸಿನ ಬಂದಂಗೆ ಮಾಡ್ತಂದ್ರೆ ಪ್ರಿಯ ಮಕ್ಕಳೇ, ಒಂದು ಸಲ ಜೀವಿತಗಳು ನಾಶನವಾಗಿ ಹೋಗ್ತವ್ರಿ. ಹಲ್ಲೆಲೂಯಾ. ಪ್ರೀತಿಯ ದೇವ್ರ ಮಕ್ಕಳೇ, ಈ ಭೂಮಿ ಮೇಲೆ ಎಷ್ಟೋ ಜನರು ಭಾಳ ಭಯಂಕರ ಪರಿಸ್ಥಿತಿಯಿಂದ ರೀ. ನೋಹನ ಕಾಲದಲ್ಲಿ ನೋಡಬೇಕಾದ್ರೆ ಎಷ್ಟೋ ಜನರು ತನ್ನ ಇಷ್ಟಾನುಸಾರ ಜೀವನ ಮಾಡ್ಕೊಂಡಿದ್ದು ಏನಾಗಿದೆ ಪ್ರಿಯ ದೇವ್ರ ಮಕ್ಕಳು ಅಂದ್ರೆ, ಅವ್ರು ನಾಶನವಾಗಿ ಹೋಗ್ಯಾರ್ರಿ. ಅಸಲು ಅವ್ರು ದೇವ್ರಿಗೆ ಭಯಪಟ್ಟಿಲ್ಲ ರೀ. ಹಲ್ಲೆಲೂಯಾ. ನೋಹನ್ ಏನು ಮಾಡ್ತಾನಂದ್ರೆ,
ತಾನು ಕೂಡ ಭಯಪಟ್ಟನ್ರಿ, ತನ್ನ ಕುಟುಂಬರಿಗೆ ಭಯಭಕ್ತಿಯನ್ನು ನಡೆಸ್ಯಾನ. ನೋಹನ ಕುಟುಂಬದಲ್ಲಿ ನೋಹನ ಕೆಲವು ನೀವು ಅನ್ಬೋದು ಪ್ರಿಯ ದೇವರುಗಳೇ, ಅಪ್ಪ ಎಲ್ಲರೂ ಪಾಪ ಮಾಡ್ಯಾರ, ಅವರೆಲ್ಲ ಪಾಪ ಮಾಡ್ಕೊಂಡು ದೇವ್ರು ಅವ್ರನ್ನ ನಾಶನ ಮಾಡಾಕ್ಯಾನ, ಮತ್ತು ನೋಹನೊಬ್ಬ ನೀತಿವಂತನ ಅಂತ ಹೇಳ್ತೀರಿ, ಮತ್ತು ನೋಹನ ಕುಟುಂಬಗಳು ಪಾಪ ಮಾಡಲಿಲ್ಲ ಅಂತ ಹೇಳ್ತೀರಿ ಪ್ರಿಯ ದೇವ್ರ ಮಕ್ಕಳೇ. ಹಲ್ಲೆಲೂಯಾ. ಅದರ ಪ್ರಿಯ ದೇವ್ರ ಮಕ್ಕಳೇ, ಅದು ಅದು ಅವ್ರು ಹೆಂಗೆ ಜೀವನ ಮಾಡ್ಯಾರೋ ಅದು ನನಗೆ ಥರ ಗೊತ್ತಿಲ್ಲ ಪ್ರಿಯ ದೇವ್ರ ಮಕ್ಕಳು. ಅಂದ್ರೆ ನೋಹನ ನೀತಿವಂತರಿದ್ದಿನ ಕಡೆದ ಕಾರಣ, ತನ್ನ ಒಬ್ಬನ ನೀತಿವಂತ ಬದುಕಿನ ಕಾರಣ ಅವ್ರ ಕುಟುಂಬಗಳು ಏನಾಗಿದೆ ರಕ್ಷಣೆಯಲ್ಲಿ ಬಂದದ್ದು. ಅವ್ರ ಕುಟುಂಬ ಕಾಯ್ದು ಕಾಪಾಡ್ಕೊಂಡ ನಾವು. ಆ ನೋಹನ್ ಯಾವ ರೀತಿಯ ತನ್ನ ಕುಟುಂಬನ ಕಾಯ್ದು ಕಾಪಾಡ್ಕೊಂಡನು ಪ್ರಿಯರೇ, ನಾವು ಕೂಡ ಏನು ಮಾಡ್ಬೇಕಂದ್ರೆ ನಮ್ಮ ಕುಟುಂಬ ಎಲ್ಲರಿಗೆ ದೇವ್ರ ಕಡೆ ನಡೆಸಬೇಕು, ನಾವು ಕೂಡ ಕಾಯ್ದು ಕಾಪಾಡ್ಕೋಬೇಕು. ದೇವರು ಇದು ಕೊಟ್ಟಂಥ ನೋಹನೊಂದು ಓಡ ಯಾಕೆ ತಯಾರು ಮಾಡ್ಯಾನ ಅಂತ ಹೇಳಿ ದೇವರು ನೋಹನು ಓಡ ದೋಣಿಯನ್ನು ತಯಾರು ಮಾಡಿದ ಕಾರಣ ಏನಾಗಿದೆ, ನೋಹನು ದೇವರು ಮಾತಾಡಿನ ಪ್ರಕಾರ ನೋಹನ್ ನಡೆದನ ಪ್ರಿಯರೇ. ಅದೇ ಪ್ರಕಾರ ದೇವರು ಹೇಳಿದ ಮಾತಿನ ಪ್ರಕಾರ ನೋಹನ ತನ್ನ ಕುಟುಂಬ ಕಾಯ್ದು ಕಾಪಾಡ್ಕೊಂಡನು. ಹಲ್ಲೆಲೂಯಾ. ದೇವರ ನಾಮನಿಗೆ ಸ್ತೋತ್ರವಾಗಲಿ. ದೇವರಿದು ವಾಕ್ಯ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಈ ಪೂರ್ತಿ ವಿಡಿಯೋ ಕೇಳಿ ಪ್ರಯೋಜನ ಮಾಡಿ. ಇದು ಪೂರ್ತಿ ವಿಡಿಯೋ ಕೇಳಿದ್ರೆ ನಿಮ್ಗೆ ಅರ್ಥ ಆಯ್ತದೆ. ಆಮೇನ್ ಆಮೇನ್ ಆಮೇನ್.